ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಗಂಗಾ ಮಹಿಮಾನುವರ್ಣನವೆಂಬ 28ನೆಯ ಅಧ್ಯಾಯಕ್ಕೆ ಸ್ವಾಗತ. ಪಾರ್ವತಿಯು ಕೇಳುತ್ತಾಳೆ, ನಾಥ, ನನ್ನ ಸಂದೇಹ ನಿವೃತ್ತಿಗಾಗಿ ಒಂದು ವಿಷಯವನ್ನು ಕೇಳಬಯಸುವೆನು. ಎಲೈ ತ್ರಿಕಾಲಜ್ಞಾನಿಯೇ, ನಿನಗೆ ಆಯಾಸವಿಲ್ಲದಿದ್ದರೆ ಅದನ್ನು ಹೇಳು. ವಿಷ್ಣುವು ಚಕ್ರ ಪುಷ್ಕರಣಿ ತೀರದಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದಾಗ ಭಗೀರಥನು ಗಂಗೆಯು ಎಲ್ಲಿದ್ದರು? ನಿರ್ದುಷ್ಟಳು ವಿಶಾಲ ನಯನಳು ಆದ ಗೌರಿಯೇ, ಈ ವಿಷಯದಲ್ಲಿ ಸಂದೇಹ ಪಡಬೇಡ. ವೇದ ಸ್ಮೃತಿ ಪುರಾಣಗಳಲ್ಲಿ ಭೂತ ಭವಿಷ್ಯದ್ ವರ್ತಮಾನಗಳೆಂಬ 3 ಕಾಲಗಳ ವಿಷಯಗಳು ಹೇಳಲ್ಪಟ್ಟಿವೆ. ಶಿವನು ಹೀಗೆ ಹೇಳಿ ಮತ್ತೆ ಉತ್ತಮವಾದ ಗಂಗಾ ಮಹಾತ್ಮ್ಯವನ್ನು ಹೇಳಿದನು. ಅಗಸ್ತ್ಯನು ಹೇಳುತ್ತಾನೆ, ಎಲೈ ಸ್ಕಂದನೆ, ಮಹೇಶ್ವರನು ಹರಿಗೆ ಹೇಳಿದ ಗಂಗಾ ಮಹಾತ್ಮ್ಯವನ್ನು ಹೇಳು. ಸ್ಕಂದನು ಹೇಳುತ್ತಾನೆ, ಅಗಸ್ತ್ಯನೇ, ಮಹೇಶ್ವರನು ಹೇಳಿದ ಭಾಗೀರಥಿಯ ಮಹಾತ್ಮ್ಯವನ್ನು ಕೇಳು. ಇದು ಸಕಲ ಪಾಪ ನಿವಾರಕವಾದುದು. ಗಂಗೆಯಲ್ಲಿ ಒಂದು ಸಾರಿ ಪಿಂಡ ಪ್ರದಾನ ಮಾಡುವವನು ತಿನೋದಕದಿಂದಲೇ ಪಿತೃಗಳನ್ನು ಸಂಸಾರ ಸಮುದ್ರದಿಂದ ಉದ್ಧರಿಸುವನು. ಮಾನವರು ಪಿತೃಕಾರ್ಯಕ್ಕೆ ಉಪಯೋಗಿಸಿದ ತಿಲಗಳ ಸಂಖ್ಯೆಯಷ್ಟೋ ಅಷ್ಟು 1000 ವರ್ಷಗಳ ಕಾಲ ಅವರ ಪಿತೃಗಳು ಸ್ವರ್ಗದಲ್ಲಿ ವಾಸಿಸುವರು. ದೇವತೆಗಳು ಪಿತೃಗಳು ಗಂಗೆಯಲ್ಲಿ ಯಾವಾಗಲೂ ನೆಲೆಸಿರುವುದರಿಂದ ಅಲ್ಲಿ ಅವರ ಆವಾಹನೆ ವಿಸರ್ಜನೆಗಳನ್ನು ಮಾಡಬೇಕಾಗಿರುವುದಿಲ್ಲ. ಪಿತೃ ಮಾತೃ ವಂಶಗಳಲ್ಲಿ ಮೃತರಾದವರು, ಶ್ವಶುರ ಬಾಂಧವರು, ಹಲ್ಲು ಹುಟ್ಟದಿರುವಾಗಲೇ ಮೃತರಾದವರು, ಗರ್ಭದಲ್ಲಿಯೇ ಮಡಿದವರು, ಬೆಂಕಿ ಮಿಂಚು ಕಳ್ಳ ಹುಲಿ ಹಂದಿಗಳಿಂದ ಮೃತರಾದವರು, ನೇಣು ಹಾಕಿಕೊಂಡು ಮಡಿದವರು, ಪತಿತರು, ಆತ್ಮಹತ್ಯೆ ಮಾಡಿಕೊಂಡವರು, ತಮ್ಮನ್ನು ತಾವೇ ಮಾರಿಕೊಂಡವರು, ಕಳ್ಳರು, ಯಾಗ ಮಾಡಲು ಅನರ್ಹರಿಂದ ಯಾಗ ಮಾಡಿಸಿದವರು, ರಸ ಪದಾರ್ಥಗಳನ್ನು ಮಾರುವವರು, ರೋಗವುಳ್ಳವರು, ಬೆಂಕಿಯನ್ನು ಹಚ್ಚಿದವರು, ವಿಷವನ್ನು ಇತ್ತವರು, ಗೋಹತ್ಯೆ ಮಾಡಿದವರು, ದುಷ್ಕುಲೋತ್ಪನ್ನರು, ಹಸಿಪತ್ರವನ, ಕುಂಭೀಪಾಕ, ರೌರವ, ಅಂಧತಾಮಿಸ, ಕಾಲಸೂತ್ರ ನರಕಗಳಲ್ಲಿ ಬಿದ್ದಿರುವವರು, ತಮ್ಮ ಕರ್ಮಾನುಸಾರ ಅನೇಕ ಯೋನಿಗಳಲ್ಲಿ ಹುಟ್ಟುತ್ತಿರುವವರು, ಪಕ್ಷಿ ಮೃಗ ಕೀಟ ಮರ ಬಳ್ಳಿಗಳ ಜಾತಿಯಲ್ಲಿ ಜನಿಸಿದವರು, ಘೋರ ಯಮಕಿಂಕರರಿಂದ ಯಮಲೋಕಕ್ಕೆ ಒಯ್ಯಲ್ಪಟ್ಟವರು, ಬಾಂಧವರು, ಬಂಧುಗಳಲ್ಲದವರು, ಇತರ ಜನ್ಮಗಳಲ್ಲಿ ಬಂಧುಗಳಾದವರು, ತಿಳಿಯಲ್ಪಡದ ಹೆಸರುಳ್ಳವರು, ಮಕ್ಕಳಿಲ್ಲದವರು, ತನ್ನ ಗೋತ್ರದಲ್ಲಿ ಜನಿಸಿದವರು, ವಿಷ ಜಂತುಗಳಿಂದಲೂ ಕೊಂಬುಗಳುಳ್ಳ ಎಮ್ಮೆ ಮೊದಲಾದವುಗಳಿಂದ ಕೊಲ್ಲಲ್ಪಟ್ಟವರು, ಕೃತಜ್ಞರು, ಗುರುಹತ್ಯೆ ಮಾಡಿದವರು, ಮಿತ್ರದ್ರೋಹಿಗಳು, ಸ್ತ್ರೀ ಬಾಲಕರನ್ನು ಕೊಂದವರು, ವಿಶ್ವಾಸಘಾತುಕರು, ಸುಳ್ಳು ಮತ್ತು ಹಿಂಸೆಗಳಲ್ಲಿಯೇ ಆಸಕ್ತರು, ಯಾವಾಗಲೂ ಪಾಪ ನಿರತರು, ಕುದುರೆಗಳನ್ನು ಮಾರುವವರು, ಪರರ ದ್ರವ್ಯವನ್ನು ಅಪಹರಿಸುವವರು, ಅನಾಥರು, ಕೃಪಣರು, ಮನುಷ್ಯ ಜನ್ಮವನ್ನು ಹೊಂದಲು ಅಸಮರ್ಥರು, ಈ ಎಲ್ಲರೂ ಗಂಗೆಯ ನೀರಿನಲ್ಲಿ ಒಂದು ಸಾರಿ ವಿಧಿಯಂತೆ ತರ್ಪಣಗೈಯುವುದರಿಂದಲೇ ಸ್ವರ್ಗವನ್ನು ಸೇರಿ ಮುಕ್ತರಾಗುವರು. ಈ ಮಂತ್ರಗಳನ್ನು ಉಚ್ಚರಿಸಿ ಪಿತೃತರ್ಪಣ ಶ್ರಾದ್ದ ಪಿಂಡ ಪ್ರದಾನಗಳನ್ನು ಮಾಡಿದವನು ವಿಧಿಯನ್ನು ಅರಿತವನೆಂದೆನಿಸುವನು. 3 ಲೋಕಗಳಲ್ಲಿರುವ ಇಷ್ಟಾರ್ಥಗಳನ್ನು ಕೊಡುವ ಸಮಸ್ತ ತೀರ್ಥಗಳು ಕಾಶಿಯಲ್ಲಿರುವ ಗಂಗೆಯನ್ನು ಸೇವಿಸುವವು. ಎಲೈ ವಿಷ್ಣುವೆ, ಪುಣ್ಯಕರವಾದ ದೇವಗಂಗೆಯು ಎಲ್ಲೆಡೆಯಲ್ಲಿಯೂ ಬ್ರಹ್ಮಹತ್ಯೆಯನ್ನು ನಿವಾರಿಸುವುದು. ಕಾಶಿಯಲ್ಲಿ ಉತ್ತರ ದಿಕ್ಕಿಗೆ ಹರಿಯುವ ಆ ಗಂಗೆಯು ಇನ್ನೂ ವಿಶೇಷವಾಗಿರುವುದು. ದೇವ ಋಷಿ ಪಿತೃಗಣಗಳು ಕಾಶಿಯಲ್ಲಿ ಉತ್ತರವಾಹಿನಿಯಾದ ಗಂಗೆಯನ್ನು ನಾವು ನೋಡಿಯೇವೆ. ಗಂಗೆಯ ಜಲದಿಂದ ತೃಪ್ತಿಗೊಂಡು ತಾಪತ್ರಯ ಮುಕ್ತರಾಗಿ ವಿಶ್ವನಾಥನ ಅನುಗ್ರಹದಿಂದ ನಾವು ಮೋಕ್ಷವನ್ನು ಹೊಂದಿಯೇವೆ ಎಂಬ ಈ ಗಾಥೆಯನ್ನು ಹಾಡುತ್ತಿರುವರು. ಹರಿಯೇ, ಅವಿಮುಕ್ತ ಕ್ಷೇತ್ರದಲ್ಲಿ ನಾನು ವಾಸವಾಗಿರುವುದರಿಂದ ಗಂಗೆಯೇ ಮೋಕ್ಷಪ್ರದವಾದುದೆಂದು ನಿಶ್ಚಿತವಾಗಿರುವುದು. ಕಲಿಯುಗವು ಘೋರವಾದುದು ಎಂದರಿತು ಗಂಗೆಯ ಭಕ್ತಿಯು ಗುಪ್ತವಾಗಿ ಇಡಲ್ಪಟ್ಟಿರುವುದು. ಜನರು ಮುಕ್ತಿ ಮಾರ್ಗವನ್ನು ಕೊಡುವ ಗಂಗೆಯನ್ನು ಹೊಂದುವುದಿಲ್ಲ. ನಾನಾ ಜಾತಿಗಳಲ್ಲಿ ಅನೇಕ ಜನ್ಮಗಳನ್ನೆತ್ತಿ ಅಲೆಯುತ್ತಿರುವ ಜಂತುಗಳು ಗಂಗೆಯ ಸೇವನೆಯನ್ನು ಬಿಟ್ಟರೆ ಮೋಕ್ಷವನ್ನು ಹೊಂದುವುದೆಲ್ಲಿ? ಅಲ್ಪ ಬುದ್ಧಿಯುಳ್ಳವರು, ಪಾಪಿಷ್ಠರು, ಸಂಸಾರವೆಂಬ ರೋಗವುಳ್ಳವರು ಆದ ಮಾನವರಿಗೆ ಗಂಗೆಯೇ ಉತ್ತಮ ಔಷಧವು. ಹರಿಯೇ, ಗಂಗಾ ತೀರದಲ್ಲಿ ದೇವಾಲಯಾದಿಗಳ ಜೀರ್ಣೋದ್ಧಾರವನ್ನು ಮಾಡುವ ಮಾನವರು ನನ್ನ ಲೋಕದಲ್ಲಿ ಬಹುಕಾಲ ವಾಸ ಮಾಡಿ ಶಾಶ್ವತ ಸುಖವನ್ನು ಪಡೆಯುವರು. ತನಗಾಗಲಿ ಪರರಿಗಾಗಲಿ ಗಂಗಾ ಯಾತ್ರೆಯನ್ನು ಮಾಡಲು ಉದ್ದೇಶಿಸಿ ಅಜ್ಞಾನದಿಂದ ಅದನ್ನು ನೆರವೇರಿಸದ ಮಾನವನು ಪಿತೃಗಳೊಡನೆ ಪತಿತನಾಗುವನು. ಹರಿಯೇ, ನಿತ್ಯ ನೈಮಿತ್ತಿಕವಾದ ಸಕಲ ಕಾರ್ಯಗಳನ್ನು ಗಂಗಾ ಜಲದಿಂದಲೇ ಮಾಡುವ ನರರು ಭೂಲೋಕದಲ್ಲಿ ವಾಸಿಸುತ್ತಿದ್ದರು ದೇವತೆಗಳೇ ಆಗಿರುವರು. ಅನೇಕ ಪಾಪಗಳನ್ನೆಸಗಿದ್ದರು
ಅಂತ್ಯ ವಯಸ್ಸಿನಲ್ಲಿ ಗಂಗೆಯನ್ನು ಸೇವಿಸಿದವನು ಶುಭಗತಿಯನ್ನು ಹೊಂದುವನು. ಮನುಷ್ಯರ ಮೂಳೆಯು ಮಂದಾಕಿನಿಯ ನೀರಿನಲ್ಲಿ ಇರುವವರೆಗೂ ಅವರು ಅನೇಕ ಸಾವಿರ ವರ್ಷಗಳ ಕಾಲ ಸ್ವರ್ಗಲೋಕದಲ್ಲಿ ಪೂಜ್ಯರಾಗುವರು. ವಿಷ್ಣುವು ಕೇಳುತ್ತಾನೆ, ಜಗದೊಡೆಯನು ಪ್ರಪಂಚಕ್ಕೆ ಹಿತವನ್ನು ಉಂಟುಮಾಡುವವನು ಆದ ಮಹೇಶ್ವರನೇ, ದುರ್ನಡತೆಯುಳ್ಳವನು ದುರಾತ್ಮನು ಅಪಮೃತ್ಯುವಿನಿಂದ ಮೃತನು ಆದ ಮಾನವನ ಮೂಳೆಯು ದೈವವಶದಿಂದ ಪವಿತ್ರವಾದ ಗಂಗೆಯ ನೀರಿನಲ್ಲಿ ಬಿದ್ದರೆ ಅವನಿಗೆ ಹೇಗೆ ಸದ್ಗತಿಯಾಗುವುದು? ಅದನ್ನು ನನಗೆ ತಿಳಿಸು. ಮಹೇಶ್ವರನು ಹೇಳುತ್ತಾನೆ, ವಿಷ್ಣುವೆ, ಈ ವಿಷಯದಲ್ಲಿ ಹಿಂದೆ ನಡೆದ ವಾಹೀಕನೆಂಬ ಓರ್ವ ಬ್ರಾಹ್ಮಣನ ಕಥೆಯನ್ನು ಹೇಳುವೆನು. ಅದನ್ನು ಸ್ಥಿರ ಮನಸ್ಸಿನಿಂದ ಕೇಳು. ಹಿಂದೆ ಕಲಿಂಗ ದೇಶದಲ್ಲಿ ಉಪ್ಪನ್ನು ಮಾರುವವನು, ವೇದಾಕ್ಷರಹೀನನು, ಯಜ್ಞೋಪವೀತವನ್ನು ಮಾತ್ರ ಧರಿಸಿದವನು ಆದ ವಾಹೀಕನೆಂಬ ಓರ್ವ ದ್ವಿಜನಿದ್ದನು. ಅವನಿಗೆ ನೇಯ್ಗೆಯವರ ತರುಣ ವಿಧವೆಯು ಪತ್ನಿಯಾಗಿದ್ದಳು. ಬಳಿಕ ಆ ಶೂದ್ರಾಂಗನೆಯು ಪ್ರಾಣಧಾರಣೋಪಾಯವಿಲ್ಲದೆ ದುರ್ಭಿಕ್ಷದಿಂದ ಪೀಡಿತನಾದ ಆ ಪತಿಯೊಡನೆ ದೇಶ ದೇಶಗಳನ್ನು ಸುತ್ತಿದಳು. ದಂಡಕಾರಣ್ಯದ ಮಧ್ಯದಲ್ಲಿ ನರಮಾಂಸದಲ್ಲಿ ಪ್ರೀತಿಯುಳ್ಳ ಒಂದು ಹುಲಿಯು ಸಹಾಯಕರಿಲ್ಲದವನು ಹಸಿವಿನಿಂದ ಕೃಶನು ಆದ ಆ ವಾಹೀಕನನ್ನು ಕೊಂದಿತು. ಅವನ ಎಡಗಾಲನ್ನು ಒಂದು ಹದ್ದು ಹಿಡಿದುಕೊಂಡು ಮೇಲಕ್ಕೆ ಹಾರಿ ಹೋಗುತ್ತಿರಲು ಮತ್ತೊಂದು ಹದ್ದು ಅದರೊಡನೆ ಆಕಾಶದಲ್ಲಿ ಕಾಳಗ ಮಾಡಿತು. ಮಾಂಸದಲ್ಲಿ ಆಸೆಯುಳ್ಳ ಆ ಹದ್ದುಗಳು ಒಂದನ್ನೊಂದು ಜಯಿಸಬೇಕೆಂಬ ಆಶೆಯಿಂದ ಜಗಳವಾಡುತ್ತಿರಲು ಆ ಹದ್ದಿನ ಕೊಕ್ಕಿನಿಂದ ದೈವವಶದಿಂದ ಹುಲಿಯಿಂದ ಮೃತನಾದ ಆ ವಾಹೀಕನ ಕಾಲಿನ ಗಂಟು ಗಂಗೆಯಲ್ಲಿ ಬಿದ್ದಿತು. ಹುಲಿಯು ಅರಣ್ಯದಲ್ಲಿರುವ ಆ ವಾಹೀಕನನ್ನು ಕೊಲ್ಲಲು ಅದೇ ಸಮಯದಲ್ಲಿ ಪಾಶದಿಂದ ಸಹಿತರಾದ ಯಮಭಟರು ಅವನನ್ನು ಕಟ್ಟಿದರು. ಆ ಯಮಭಟರು ಮರ್ಮವನ್ನು ಭೇದಿಸುವ ಚಾಟಿಯಿಂದ ಅವನನ್ನು ಹೊಡೆದು ರಕ್ತವನ್ನು ಕಾರುತ್ತಿರುವ ಆ ಬ್ರಾಹ್ಮಣನನ್ನು ಯಮನ ಮುಂದೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿದರು. ತರುವಾಯ ಯಮನು ಚಿತ್ರಗುಪ್ತನನ್ನು ಕುರಿತು, ಈ ಬ್ರಾಹ್ಮಣನ ಧರ್ಮ ಅಧರ್ಮವನ್ನು ವಿಚಾರಿಸಿ ಶೀಘ್ರವಾಗಿ ಹೇಳು ಎಂದು ಕೇಳಿದನು. ಯಮನು ಹೀಗೆ ಕೇಳಲು ವಿಚಿತ್ರ ಬುದ್ಧಿಯುಳ್ಳವನು, ಸಮಸ್ತ ಪ್ರಾಣಿಗಳ ಸಕಲ ಕರ್ಮಗಳನ್ನು ಅರಿತವನು ಆದ ಆ ಚಿತ್ರಗುಪ್ತನು ಆ ಯಮನನ್ನು ಕುರಿತು, ಈ ವಾಹೀಕ ಬ್ರಾಹ್ಮಣನ ಜಾತಕರ್ಮ ದಿನ ಮೊದಲ್ಗೊಂಡು ದುಷ್ಟ ಕಾರ್ಯವನ್ನು ಹೇಳಿದನು. ಚಿತ್ರಗುಪ್ತನು ಹೇಳುತ್ತಾನೆ, ಎಲೆ ಯಮನೆ, ಈ ಬ್ರಾಹ್ಮಣನಿಗೆ ಹಿಂದೆ ಮೂಢನಾದ ಇವನ ತಂದೆಯು ಗರ್ಭದ ದೋಷವನ್ನು ನಿವಾರಿಸುವುದು, ಸಮಸ್ತವಾದ ಆಯಸ್ಸು ಮತ್ತು ಸುಖಗಳನ್ನೀಯುವುದು ಆದ ಜಾತಕರ್ಮವನ್ನು, 11ನೆಯ ದಿನ ಇವನನ್ನು ಪ್ರಸಿದ್ಧಿಗೊಳಿಸುವ ನಾಮಕರಣವನ್ನು, 4ನೆಯ ತಿಂಗಳಲ್ಲಿ ಶುಭತಿಥಿಯಲ್ಲಿ ಇವನ ಪರದೇಶ ಗಮನವನ್ನು ಪರಿಹರಿಸುವ ಉಪನಿಷ್ಕ್ರಮಣವನ್ನು, 6ನೆಯ ತಿಂಗಳಲ್ಲಿ ಯಾವಾಗಲೂ ಮೃಷ್ಟಾನ್ನ ಭೋಜನವನ್ನು ನೀಡುವ ಅನ್ನಪ್ರಾಶನವನ್ನು, 1 ವರ್ಷವಾದ ಕೂಡಲೇ ಕುಲಾಚಾರದಂತೆ ಕೂದಲುಗಳನ್ನು ಸೌಂದರ್ಯಗೊಳಿಸುವುದು, ಹೂವನ್ನು ಸುರಿಸುವುದು ಆದ ಚೂಡಾಕರಣವನ್ನು, ಸುಸಮಯದಲ್ಲಿ ಸುವರ್ಣದ ಒಡವೆಗಳಿಂದ ಕಿವಿಗಳನ್ನು ರಮ್ಯಗೊಳಿಸುವ ಕರ್ಣವೇಧವನ್ನು ಮಾಡಲಿಲ್ಲ. ಬ್ರಹ್ಮಚರ್ಯವನ್ನು ಅಭಿವೃದ್ಧಿಗೊಳಿಸುವುದು, ವೇದೋಪದೇಶಕ್ಕೆ ಕಾರಣವೂ ಆದ ಉಪನಯನವು ಇವನಿಗೆ 8 ವರ್ಷಗಳು ಕಳೆದ ಮೇಲೆ ಆಯಿತು. ಇವನಿಗೆ ತಂದೆಯು ಯಾವ ಕರ್ಮದ ಅನಂತರ ಗಾರ್ಹಸ್ಥ್ಯ ಧರ್ಮವನ್ನು ಹೊಂದಲು ಯೋಗ್ಯನಾಗುವನೋ ಆ ಸಮಾವರ್ತನವನ್ನು ಮಾಡಲಿಲ್ಲ. ಶೂದ್ರಾಪತಿಯು ಪರಸ್ತ್ರೀಯರನ್ನು ಅಪಹರಿಸುವವನು ಆದ ಇವನು ದುಷ್ಕುಲ ಜಾತಳಾದ ಸ್ತ್ರೀಯನ್ನು ಮದುವೆಯಾದನು. ಇವನು 5ನೆಯ ವರ್ಷದಿಂದ ಪರರ ಸ್ವತ್ತನ್ನು ಅಪಹರಿಸುವವನು, ದುರ್ನಡತೆಯುಳ್ಳವನು, ಜೂಜುಗಾರನು ಆದನು. ಒಂದಾನೊಂದು ದಿನ ಇವನು ಉಪ್ಪಿನ ಗಣಿಯಲ್ಲಿ ವಾಸಿಸುತ್ತಾ ಉಪ್ಪನ್ನು ತಿನ್ನುತ್ತಿರುವ 1 ವರ್ಷದ ಹಸುವೊಂದನ್ನು ಬಲವಾದ ದೊಣ್ಣೆಯಿಂದ ಹೊಡೆಯಲು ಅದು ಮೃತವಾಯಿತು. ಇವನು ಅನೇಕ ಬಾರಿ ಕಾಲಿನಿಂದ ತಾಯಿಯನ್ನು ಒದೆದಿರುವನು. 1 ಸಾರಿಯೂ ತಂದೆಯ ಮಾತನ್ನು ನಡೆಸಲಿಲ್ಲ. ಜಗಳದಲ್ಲಿ ಪ್ರೀತಿಯುಳ್ಳವನು, ಜನರನ್ನು ಪೀಡಿಸುವವನು, ಹೊಟ್ಟೆಯನ್ನು ಹೊಡೆದುಕೊಳ್ಳುವವನು ಆದ ಇವನು ಅನೇಕ ಬಾರಿ ವಿಷವನ್ನು ಕುಡಿದಿರುವನು. ದುಷ್ಟನಾದ ಇವನು ಹುಸಿ ಜಗಳದಲ್ಲಿಯೂ ದತ್ತೂರ ಕಣಗಲೆ ಮೊದಲಾದ ಸಣ್ಣ ಸಣ್ಣ ವಿಷ ಪದಾರ್ಥಗಳನ್ನು ಸೇವಿಸಿರುವನು. ಇವನು ಅನೇಕ ಬಾರಿ ಬೆಂಕಿಯಿಂದಲೂ ಸೂರ್ಯನ ಬಿಸಿಲಿನಿಂದಲೂ ಸುಡಲ್ಪಟ್ಟವನು, ನಾಯಿಗಳಿಂದ ಕಚ್ಚಲ್ಪಟ್ಟವನು, ಕೊಂಬುಗಳುಳ್ಳ ಪ್ರಾಣಿಗಳಿಂದ ಚುಚ್ಚಲ್ಪಟ್ಟವನು, ಹಾವುಗಳಿಂದ ಕಚ್ಚಲ್ಪಟ್ಟವನು, ಶಿಷ್ಟರಿಂದ ನಿಂದಿತನು, ಕಟ್ಟಿಗೆ ಇಟ್ಟಿಗೆ ಮಣ್ಣಿನ ಹೆಂಟೆಗಳಿಂದ ಹೊಡೆಯಿಸಿಕೊಂಡವನು ಆಗಿರುವನು. ದುರಾತ್ಮನಾದ ಇವನು ಸಜ್ಜನರು ಅರ್ಚಿಸುವ ತಲೆಯನ್ನು ಅನೇಕ ಸಾರಿ ಹೊಡೆದುಕೊಂಡಿರುವನು. ಈ ದುಷ್ಟನು ಗಾಯತ್ರಿಯನ್ನು ತಿಳಿದಿರುವುದಿಲ್ಲ. ಸ್ವೇಚ್ಛೆಯಾಗಿ ಮೀನಿನ ಮಾಂಸಗಳನ್ನು ತಿಂದಿರುವನು. ಮೂಢನಾದ ಇವನು ಅನೇಕ ಬಾರಿ ತನಗಾಗಿಯೇ ಪಾಯಸವನ್ನು ಮಾಡಿರುವನು. ಅರಗು, ಉಪ್ಪು, ಮಾಂಸ, ಹಾಲು, ಮೊಸರು, ತುಪ್ಪ, ವಿಷ, ಕಬ್ಬಿಣದ ಆಯುಧ, ದಾಸಿ, ಗೋವು, ಕುದುರೆ, ಕೂದಲು, ಚರ್ಮ ಇವುಗಳನ್ನು ಮಾರಿರುವನು. ಈ ದುಷ್ಟನು ಶೂದ್ರನ್ನದಿಂದ ಪುಷ್ಟವಾದ ಅವಯವವುಳ್ಳವನು. ಪರ್ವಕಾಲದಲ್ಲಿಯೂ ಹಗಲಿನಲ್ಲಿಯೇ ಮೈಥುನ ನಿರತನು, ದೇವ ಪಿತೃಕರ್ಮಗಳಲ್ಲಿ ಪರಾನ್ಮುಖನೂ ಆಗಿದ್ದನು.
ಇವನು ಅನೇಕ ಮೃಗ ಪಕ್ಷಿಗಳನ್ನು ಕೊಂದಿರುವನು. ಕಾರಣವಿಲ್ಲದೆ ಮರಗಳನ್ನು ಕಡಿಯುವವನು, ಯಾವಾಗಲೂ ದಯೆಯಿಲ್ಲದ ಮನಸ್ಸುಳ್ಳವನು, ತನ್ನ ಬಂಧುಗಳಿಗೆ ವ್ಯಥೆಯನ್ನು ಉಂಟು ಮಾಡುವವನು, ಯಾವಾಗಲೂ ಸುಳ್ಳಾಡುವವನು, ಹಿಂಸಾ ನಿರತನು, ದಾನವನ್ನು ಕೊಡದವನು, ಚಾಡಿ ಹೇಳುವವನು, ಕೃಷ್ಣ ಹೊಟ್ಟೆಗಳಲ್ಲಿ ಮಾತ್ರವೇ ಅತ್ಯಾಸಕ್ತನು, ಪ್ರತ್ಯಕ್ಷ ಪಾಪಿಯೂ ಆಗಿದ್ದನು. ಆದುದರಿಂದ ರೌರವ, ಅಂಧತಾಮಿಶ್ರ, ಕುಂಭೀಪಾಕ, ಅತಿರೌರವ, ಕಾಲಸೂತ್ರ, ಕ್ರಮಿ ಭೋಜನವುಳ್ಳದ್ದು, ರಕ್ತದ ಕೆಸರುಳ್ಳದ್ದು ಆದ ಹಸಿಪತ್ರವನ, ಯಂತ್ರಪೀಡ, ಸುಧಂಷ್ಟ್ರಕ, ಅಧೋಮುಖ, ಪೂತಿಗಂಧ, ಪಿಷ್ಟಾಗರ್ತ, ಭೋಜನ, ಸೂಚಿಭೇದ, ಸಂದಂಶ, ಲಾಲಾಪ, ಕ್ಷುರಧಾರಕಗಳೆಂಬ ನರಕಗಳಲ್ಲಿ ಇವನನ್ನು ಪ್ರತ್ಯೇಕವಾಗಿ ಒಂದೊಂದು ಕಲ್ಪಕಾಲ ಹಾಕಬೇಕು. ಧರ್ಮರಾಜನು ಚಿತ್ರಗುಪ್ತನ ಮುಖದಿಂದ ಈ ವಿಷಯವನ್ನು ಕೇಳಿ ಆ ದುರಾತ್ಮನನ್ನು ಹೆದರಿಸಿ ಭೃತ್ಯರಿಗೆ ಆಜ್ಞೆ ಮಾಡಿದನು. ಹುಬ್ಬಿನ ಸಣ್ಣಿಗೆಂದಲೇ ಅಲ್ಲಿಗೆ ಬಂದ ಆ ಕಿಂಕರರು ಅವನನ್ನು ಪಾಪಿಗಳ ಕೂಗಿನಿಂದ ರೋಮಾಂಚನವನ್ನುಂಟು ಮಾಡುವ ನರಕಕ್ಕೆ ಒಯ್ದರು. ಈಶ್ವರನು ಹೇಳುತ್ತಾನೆ, ಹೀಗೆ ವಾಹೀಕನು ಅತಿ ಕಠಿಣವಾದ ಪೀಡೆಯನ್ನು ಅನುಭವಿಸುತ್ತಿರುವ ಸಮಯದಲ್ಲಿಯೇ ಅವನ ಮೂಳೆಯು ಹತ್ತಿನ ಬಾಯಿಯಿಂದ ಪುಣ್ಯವನ್ನೀಯುವುದು ನಿರ್ಮಲವೂ ಆದ ಗಂಗಾ ಜಲದಲ್ಲಿ ಬೀಳಲು ಕ್ಷಣದಲ್ಲಿಯೇ ದೇವಲೋಕದಿಂದ ಅವನನ್ನು ಕರೆದುಕೊಂಡು ಹೋಗಲು ವಿಮಾನವು ಬಂದಿತು. ಎಲೈ ಹರಿಯೇ, ಅವನ ಮೂಳೆಯು ಗಂಗೆಯಲ್ಲಿ ಬಿದ್ದ ಕಾರಣ ಅವನು ಗಂಟೆಗಳನ್ನು ಕಟ್ಟಿರುವುದು, ಅನೇಕ ಮಂದಿ ದಿವ್ಯಾಂಗನೆಯರಿಂದ ತುಂಬಿರುವುದು ಆದ ಆ ವಿಮಾನವನ್ನು ಹತ್ತಿ ದಿವ್ಯ ವೇಷಧಾರಿಯು ಅಪ್ಸರೆಯರ ಗುಂಪಿನಿಂದ ಬೀಸಲ್ಪಡುವವನು, ದಿವ್ಯ ಗಂಧವನ್ನು ಹಚ್ಚಿಕೊಂಡವನು ಆಗಿ ಸ್ವರ್ಗಕ್ಕೆ ತೆರಳಿದನು. ಸ್ಕಂದನು ಹೇಳುತ್ತಾನೆ, ಅಗಸ್ತ್ಯನೇ, ಈ ವಸ್ತುಶಕ್ತಿಯ ವಿಚಾರವು ಆಶ್ಚರ್ಯಕರವಾದುದು. ಮಹೇಶ್ವರನ ಪ್ರಬಲವಾದ ಶಕ್ತಿಯೇ ದ್ರವರೂಪದಿಂದ ಗಂಗೆಯಾಗಿರುವುದು. ದಯಾಮೃತದಿಂದ ತುಂಬಿರುವ ಮಹೇಶ್ವರನು ಜಗತ್ತಿನ ಉದ್ಧಾರಕ್ಕಾಗಿಯೇ ಈ ಗಂಗೆಯನ್ನು ಸೃಜಿಸಿರುವನು. ಸಜ್ಜನರು ನೀರಿನಿಂದ ತುಂಬಿರುವ ಇತರ ನದಿಗಳಂತೆ ಈ ಗಂಗೆಯು ಆಗಿರುವುದೆಂದು ಭಾವಿಸಬಾರದು. ಗಂಗಾಧರನಾದ ಶಿವನು ದಯೆಯಿಂದ ವೇದಾಕ್ಷರಗಳನ್ನು ಹಿಂಡಿ ಆ ದ್ರವದಿಂದ ಈ ಗಂಗೆಯನ್ನು ನಿರ್ಮಿಸಿರುವನು. ಆ ಶಂಕರನು ಯೋಗೋಪನಿಷತ್ತುಗಳ ಸಾರವನ್ನು ತೆಗೆದು ಸಕಲ ಪ್ರಾಣಿಗಳಲ್ಲಿಯೂ ದಯೆ ಇಟ್ಟು ಈ ಉತ್ತಮ ಗಂಗೆಯನ್ನು ಸೃಜಿಸಿದ್ದಾನೆ. ಗಂಗೆ ಇಲ್ಲದ ಸ್ಥಳವು ಚಂದ್ರನಿಲ್ಲದ ರಾತ್ರಿಯಂತೆಯೂ ಹೂವಿಲ್ಲದ ಮರಗಳಂತೆಯೂ ಆಗುವುದು. ಹರಿಯೇ, ಗಂಗೆಯಿಲ್ಲದ ದೇಶಗಳು, ದಿಕ್ಕುಗಳು ನೀತಿಯಿಲ್ಲದ ಸಂಪತ್ತುಗಳಂತೆಯೂ ದಕ್ಷಿಣ ಇಲ್ಲದ ಯಜ್ಞಗಳಂತೆಯೂ ಆಗುವವು. ಗಂಗೆಯಿಲ್ಲದ ದಿಕ್ಕುಗಳು ಸೂರ್ಯನಿಲ್ಲದ ಆಕಾಶದಂತೆಯೂ ದೀಪವಿಲ್ಲದ ಮನೆಯಂತೆಯೂ ವೇದವನ್ನು ಓದದ ಬ್ರಾಹ್ಮಣರಂತೆಯೂ ಆಗುವವು. ದೇಹವನ್ನು ಪವಿತ್ರಗೊಳಿಸುವ ಸಹಸ್ರ ಚಾಂದ್ರಾಯಣ ವ್ರತವನ್ನು ಆಚರಿಸಿದವನಿಗಿಂತಲೂ ಗಂಗಾ ಜಲವನ್ನು ಪಾನ ಮಾಡಿದವನು ಅಧಿಕನು. ಸಾವಿರ ವರ್ಷಗಳ ಕಾಲ ಒಂದು ವಾದದಿಂದ ನಿಂತವನಿಗಿಂತಲೂ ಒಂದು ಪಾದದಿಂದ ನಿಂತವನಿಗಿಂತಲೂ 1 ವರ್ಷ ಕಾಲ ಗಂಗಾ ಜಲವನ್ನು ಪಾನ ಮಾಡಿದವನು ಅಧಿಕನು. ಹರಿಯೇ, 100 ವರ್ಷಗಳ ಕಾಲ ತಲೆಕೆಳಗಾಗಿ ಜೋಲಾಡಿದವನಿಗಿಂತಲೂ ಗಂಗೆಯ ಮರಳಿನಲ್ಲಿ ಮಲಗಿದವನು ಅಧಿಕನು. ಪಾಪವೆಂಬ ತಾಪದಿಂದ ಸಂತಪ್ತರಾದ ಜನರಿಗೆ ಕಲಿಯುಗದಲ್ಲಿ ಗಂಗೆಯಂತೆ ತಾಪವನ್ನು ಪರಿಹರಿಸುವ ಮತ್ತೊಂದು ನದಿ ಇರುವುದಿಲ್ಲ. ಹಾವುಗಳು ಗರುಡನನ್ನು ನೋಡಿದ ಕೂಡಲೇ ನಿರ್ವಿಷಗಳಾಗುವಂತೆ ಭಾಗೀರಥಿಯ ದರ್ಶನದಿಂದ ಪಾಪಗಳು ಕಳೆಗುಂದುವವು. ಗಂಗಾ ತಟದ ಮೃತ್ತಿಕೆಯನ್ನು ತಲೆಯಲ್ಲಿ ಧರಿಸಿದವನು ಕತ್ತಲೆಯ ನಾಶಕ್ಕಾಗಿ ಸೂರ್ಯಮಂಡಲವನ್ನು ಹೊತ್ತುಕೊಂಡವನಂತಾಗುವನು. ದುಃಖಗೊಂಡವನು, ಧನಹೀನನು, ಪಾಪಿಯೂ ಆದವನಿಗೆ ಗಂಗೆಯಂತೆ ಉತ್ತಮ ಗತಿಯನ್ನೀಯುವುದು ಬೇರಾವುದೂ ಇರುವುದಿಲ್ಲ. ಗಂಗೆಯು ನಾಮಶ್ರವಣ, ದರ್ಶನಾಭಿಲಾಷೆ, ದರ್ಶನ, ಸ್ಪರ್ಶನ, ಪಾನ, ಸ್ನಾನ ಇವುಗಳಿಂದ ಮಾನವನ ವಂಶದ್ವಯವನ್ನು ನಿಶ್ಚಯವಾಗಿಯೂ ಉದ್ಧರಿಸುವಳು. ಗಂಗೆಯು ಪುಣ್ಯವೃದ್ಧಿ, ಪಾಪನಾಶ ಇವುಗಳ ವಿಷಯದಲ್ಲಿ ನಾಮ ಸಂಕೀರ್ತನ, ದರ್ಶನ, ಸ್ಪರ್ಶನ, ಪಾಪ, ಪಾನ, ಅವಗಾಹನಗಳಿಂದ ಕ್ರಮವಾಗಿ 10ರಷ್ಟು ಹೆಚ್ಚು ಶಕ್ತಿಯುಳ್ಳವಳು. ಮನುಷ್ಯನು ಗಂಗೆಯನ್ನು ಹೊಂದಿ ಪಡೆಯುವ ಪುಣ್ಯವನ್ನು ಪುತ್ರರಿಂದಾಗಲಿ ದ್ರವ್ಯದಿಂದಾಗಲಿ ಇತರ ಸತ್ಕರ್ಮದಿಂದಾಗಲಿ ಪಡೆಯಲಾಗುವುದಿಲ್ಲ. ಸಮರ್ಥರಾಗಿದ್ದರೂ ಮೋಕ್ಷವನ್ನು ನೀಡುವ ಗಂಗೆಯಲ್ಲಿ ಸ್ನಾನ ಮಾಡದ ಮಾನವನು ಹುಟ್ಟು ಕುರುಡನಂತೆಯೂ ಕುಂಟನಂತೆಯೂ ಜೀವನ್ಮೃತನಂತೆಯೂ ಆಗುವನು. ಎಲೈ ಹರಿಯೇ, ಗಂಗಾ ಮಹಾತ್ಮ್ಯವನ್ನು ಪ್ರತಿಪಾದಿಸುವ ಈ ಶ್ರುತಿಯನ್ನು ಕೇಳು. ನಿಶ್ಚಯವಾದ ಅರ್ಥವುಳ್ಳ ಈ ಶ್ರುತಿಯನ್ನು ಕೇಳಿದ ಮಾನವನು ಗಂಗೆಯನ್ನು ಆಶ್ರಯಿಸುವನು. ಇರಾವತಿ, ಮಧುಮತಿ, ಪಯಸ್ವಿನಿ, ಅಮೃತರೂಪ, ಊರ್ಜಸ್ವತಿ ನದಿಗಳ ಸ್ವರೂಪಳು, ದೇವಲೋಕದಿಂದ ಇಳಿದು ಬಂದವಳು ಆದ ಗಂಗೆಯನ್ನು ಆಶ್ರಯಿಸಿದವರು ಸ್ವರ್ಗಕ್ಕೆ ತೆರಳುವರು. ಮುನಿಗಳಿಂದ ಸೇವಿಸಲ್ಪಟ್ಟವಳು, ವಿಷ್ಣು ಪಾದಜಾತಳು,
ಪುರಾತನಳು ಪುಣ್ಯ ಜಲವುಳ್ಳವಳು ಆದ ಗಂಗೆಯನ್ನು ಸರ್ವ ವಿಧದಿಂದಲೂ ಮನಸ್ಸಿನಿಂದ ಸ್ಮರಿಸುವವರು ಬ್ರಹ್ಮಲೋಕವನ್ನು ಸೇರುವರು. ಬ್ರಹ್ಮಲೋಕವನ್ನು ಪಡೆಯ ಬಯಸುವ ಸ್ವತಂತ್ರರಾದ ಮಾನವರು ಮಕ್ಕಳನ್ನು ತಾಯಿಯಂತೆ ಸ್ವರ್ಗವನ್ನೇರಿಸುವ ಸಕಲ ಗುಣಸಂಪನ್ನಳಾದ ಗಂಗೆಯನ್ನು ಸೇವಿಸಬೇಕು. ಆತ್ಮಶುದ್ಧಿಯನ್ನು ಇಚ್ಛಿಸುವ ಮನುಷ್ಯರು ದೇವ ಸೇವೆಯಳು ಅದೇ ಅಪೇಕ್ಷೆಯಳು ವಿಶ್ವರೂಪಳು ಭೂಮ್ಯಾದಿಗಳುಳ್ಳವಳು ಭೂಮ್ಯಾದಿಗಳುಳ್ಳವಳು ಶ್ರೀ ಗುಹನ ಮಾತೆಯು ಸಜ್ಜನರಿಂದ ಸೇವಿಸಲ್ಪಟ್ಟವಳು ಅಮೃತ ರೂಪಳು ಬ್ರಹ್ಮ ಪ್ರಿಯೆಯು ಆದ ಗಂಗೆಯನ್ನು ಆಶ್ರಯಿಸಬೇಕು. ಬ್ರಹ್ಮಚಾರಿಯು ಸಾವಧಾನ ಮನಸ್ಸುಳ್ಳವನು ಆಗಿ ಗಂಗೆಯಲ್ಲಿ ಮಿಂದ ಮನುಷ್ಯನು ಪಾಪ ಮುಕ್ತನಾಗಿ ವಾಜಪೇಯ ಯಾಗದ ಫಲವನ್ನು ಪಡೆಯುವನು. ಪಾಪಕರ್ಮಗ್ರಸ್ತರು ಮಹಾಸಾಗರದಲ್ಲಿ ಮುಳುಗುತ್ತಿರುವವರು ನರಕದಲ್ಲಿ ಬೀಳುವವರು ಆದ ಆಶ್ರಿತ ಮಾನವರನ್ನು ಗಂಗೆಯು ಯಾವಾಗಲೂ ಉದ್ಧರಿಸುವಳು. ಸಕಲ ಲೋಕಗಳಲ್ಲಿಯೂ ಬ್ರಹ್ಮಲೋಕದಂತೆ ಸಮಸ್ತ ನದಿಗಳಲ್ಲಿಯೂ ಸರೋವರಗಳಲ್ಲಿಯೂ ಗಂಗೆಯು ಉತ್ತಮಳು. ಬೇರೊಂದೆಡೆಯಲ್ಲಿ ಸಂಕಲ್ಪ ಮಾಡಿ 3 ವರ್ಷಗಳ ಕಾಲ ತಪಸ್ಸು ಮಾಡಿದ ಫಲವು ಗಂಗೆಯಲ್ಲಿ ಅರೆಗಳಿಗೆಯಲ್ಲಿ ಉಂಟಾಗುವುದು. ಗಂಗಾ ತಟದಲ್ಲಿ ಮಾನವನಿಗೆ ಚಂದ್ರೋದಯ ಕಾಲದಲ್ಲಾಗುವ ಸಂತೋಷವು ಅಕ್ಷಯ ಸುಖವನ್ನು ಅನುಭವಿಸುವ ಸ್ವರ್ಗವಾಸಿಗೂ ಉಂಟಾಗುವುದಿಲ್ಲ. ಮನುಷ್ಯನು ಮುಪ್ಪು ರೋಗಗಳಿಂದ ಪೀಡಿತವಾದ ಶರೀರವನ್ನು ತಡದಂತೆ ಧೈರ್ಯದಿಂದ ಗಂಗೆಯ ಜಲದಲ್ಲಿ ಬಿಟ್ಟರೆ ಅಮರಾವತಿಯನ್ನು ಪ್ರವೇಶಿಸುವನು. ಯಾವಾಗಲೂ ಗಂಗೆಯ ನೀರಿನ ಸಮೂಹದಿಂದ ಚಂದ್ರಮಂಡಲವು ಚಂಚಲವಾಗಿ ರಾತ್ರಿಯ ವೇಳೆ ಅತ್ಯಂತವಾಗಿ ಪ್ರಕಾಶಿಸುವುದು. ಗಂಗೆಯ ಜಲದಲ್ಲಿ ಮಿಂದವನ ಪಾಪವು ಕೂಡಲೇ ನಾಶವಾಗಿ ಅವನಿಗೆ ಮಹಾಶ್ರೇಯಸ್ಸು ಕೂಡಲೇ ಸಂಭವಿಸುವುದು. ಹರಿಯೇ, ಗಂಗೆಯಲ್ಲಿ ಪಿತೃಗಳಿಗೆ ಶ್ರದ್ಧೆಯಿಂದ ತಮ್ಮ ವಂಶದವರು ಕೊಟ್ಟ ತರ್ಪಣ ಜಲವು 3 ವರ್ಷ ಕಾಲ ತೃಪ್ತಿಯನ್ನು ಉಂಟು ಮಾಡುವುದು. ವಿಷ್ಣುವೆ, ಗಂಗೆಯು ಭೂಮಿಯಲ್ಲಿರುವ ಮನುಷ್ಯರನ್ನು, ಪಾತಾಳದಲ್ಲಿರುವ ನಾಗರುಗಳನ್ನು, ಸ್ವರ್ಗದಲ್ಲಿರುವ ದೇವತೆಗಳನ್ನು ಉದ್ಧರಿಸುವುದರಿಂದ ತ್ರಿಪಥಗ ಎಂದು ಹೆಸರನ್ನು ಪಡೆದಿರುವುದು. ಗಂಗೆಯು ತೀರ್ಥಗಳಲ್ಲಿ ಉತ್ತಮ ತೀರ್ಥವು, ನದಿಗಳಲ್ಲಿ ಉತ್ತಮ ನದಿಯು, ಮಹಾಪಾತಕಿಗಳಾದ ಪ್ರಾಣಿಗಳಿಗೆ ಸ್ವರ್ಗವನ್ನು ನೀಡುವುದು ಆಗಿರುವುದು. ದೇವಲೋಕ, ಭೂಮಿ, ಆಕಾಶಗಳಲ್ಲಿರುವ ಸಮಸ್ತ ತೀರ್ಥಗಳು ಗಂಗೆಯಲ್ಲಿ ನೆಲೆಸಿರುವವು. ತಿಳಿದು ತಿಳಿದು ಗಂಗೆಯಲ್ಲಿ ಮೃತನಾದವನು ಸಹ ಆತ್ಮಘಾತುಕನಾಗದೆ ಸ್ವರ್ಗವನ್ನು ಹೊಂದಿ ನರಕವನ್ನು ನೋಡುವುದಿಲ್ಲ. ಗಂಗೆಯೇ ಸಮಸ್ತ ತೀರ್ಥಗಳು, ತಪೋವನವು, ಸಿದ್ಧಿಕ್ಷೇತ್ರವು ಆಗಿರುವಳು. ಈ ವಿಷಯದಲ್ಲಿ ಸಂದೇಹವಿಲ್ಲ. ಎಲೈ ಅಗಸ್ತ್ಯನೇ, ಜಾಹ್ನವಿಯಲ್ಲಿ ಸ್ನಾನ ಮಾಡುವವರು ಇಷ್ಟಾರ್ಥಗಳನ್ನು ಕೊಡುವ ವೃಕ್ಷಗಳು, ಸುವರ್ಣಮಯವಾದ ಭೂಮಿಯು ಇರುವ ಸ್ಥಳದಲ್ಲಿ ವಾಸಿಸುವರು. ಭಾಗೀರಥಿಯ ದಡದಲ್ಲಿ ಒಳ್ಳೆಯ ಸ್ವಭಾವವುಳ್ಳದ್ದು, ಹಾಲನ್ನು ಕೊಡುವುದು ಆದ ಹಸುವನ್ನು ವಸ್ತ್ರಭೂಷಣಗಳಿಂದ ಅಲಂಕರಿಸಿ ಬ್ರಾಹ್ಮಣನಿಗೆ ದಾನ ಮಾಡುವವನು ಆ ಗೋವಿನ ಮತ್ತು ಅದರ ಸಂತತಿಯ ರೋಮ ಸಂಖ್ಯೆಯಷ್ಟು 1000 ವರ್ಷಗಳ ಕಾಲ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಗಂಗಾ ಮಹಿಮಾನುವರ್ಣನವೆಂಬ 28ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.